ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಉಷಾ ಮನೋಹರ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಅಕ್ಕ 4 ಗಂಟೆಗೆ ಎದ್ದು ಹೊರಗಡೆ ಎಲ್ಲ ಕ್ಲೀನ್ ಮಾಡಿ, ಮನೆ ಎಲ್ಲ ಕ್ಲೀನ್ ಮಾಡಿ, ಪಾಪ ಆಲ್ರೆಡಿ ಸುಸ್ತಾಗಿದ್ದಾರೆ. ಕ್ಲೀನ್ ಮಾಡ್ತಾನೆ ಇದ್ದೀನಿ. ಎಲ್ಲರಿಗೂ ಹ್ಯಾಪಿ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಹೌದು, ಹಬ್ಬ ಆಗಿರೋದ್ರಿಂದ ಸ್ವಲ್ಪ ಬೇಗ ಎದ್ದು ಎಲ್ಲ ಕೆಲಸಗಳನ್ನು ಬೇಗ ಮುಗಿಸ್ಕೊಂಡೆ. ದೇವ್ರ ಮನೆದೆಲ್ಲ ನಾನು ರಾತ್ರಿನೇ ಎಲ್ಲಾನು ರೆಡಿ ಮಾಡಿ ಇಟ್ಬಿಟ್ಟು ಮಲ್ಕೊಂಡಿದ್ದು, ಹಾಗಾಗಿ ನನಗೆ ಬೆಳಗ್ಗೆ ಸ್ವಲ್ಪ ಈಸಿ ಆಯಿತು. ಈಗ ಸ್ವಲ್ಪ ಸಾರಿ ಹಾಕೊಂಡ್ಮೇಲೆ ಪೂಜೆ ಮಾಡ್ಬಿಡ್ತೀನಿ. ಅದೇ ಸಾರಿ ಎಲ್ಲ ಉಡ್ಸೋದಿದ್ರೆ ಸ್ವಲ್ಪ ಲೇಟ್ ಆಗ್ತಿತ್ತು ಅನಿಸುತ್ತೆ. ಬಟ್ ನಾನು ಹಾಗೆ ಬರೀ ಕಳಸ ಮಾತ್ರ ಕೂರಿಸೋದಲ್ವಾ, ಹಾಗಾಗಿ ದೇವ್ರ ಮನೆದು ಕಂಪ್ಲೀಟಾಗಿ ರೆಡಿ ಮಾಡಿ ನಾನು ಮಲಗಿದ್ದು. ಬರೀ ಕಳಸ ಮಾತ್ರ ನಾನು ಬೆಳಗ್ಗೆ ಕೂರಿಸೋ ಥರ. ಸೊ ಎಲ್ಲ ರೆಡಿ ಆಯಿತು. ಹಾಗೆ ನನ್ನ ಮಗಳೂ ಕೂಡ ನಂಗೆ ತುಂಬಾ ಹೆಲ್ಪ್ ಮಾಡಿದ್ಲು. ಇನ್ನೇನು ಪೂಜೆ ಮಾಡೋ ಟೈಮ್ ಬಂತು, ಹಾಗಾಗಿ ಸ್ಯಾರಿ ಹಾಕ್ಕೊಳ್ಳೋಣ ಅಂತ ನಾನು ಬಂದಿದ್ದೀನಿ ಇವಾಗ. ಆ್ಯಂಡ್ ಇದು ಬಂದು ನನ್ನದು ಹಬ್ಬದ್ದು ಸ್ಯಾರಿ ಆಗಿರುತ್ತೆ. ಇವಾಗ ದೇವ್ರಿಗೆ ಸ್ವಲ್ಪ ಮಡ್ಲಕ್ಕಿನ ಇಡಬೇಕಿತ್ತು, ಹಾಗಾಗಿ ಮಡ್ಲಕ್ಕಿಗೆಲ್ಲ ಅರೇಂಜ್ ಮಾಡ್ಕೋತಾ ಇದ್ದೀನಿ. ಮೊದಲಿಗೆ ಒಂದು ಪ್ಲೇಟಲ್ಲಿ ಒಂದು ಸ್ಯಾರಿನ ಇಟ್ಟಿದ್ದೀನಿ ದೇವ್ರಿಗೆ ಅಂತ. ಅದಾದಮೇಲೆ ಅದ್ರ ಮೇಲೆ ಒಂದು ಪ್ಲೇಟ್ ಇಟ್ಬಿಟ್ಟು ಅದಕ್ಕೆ ಒಂದು 5 ಮುಷ್ಟಿ ಆಗುವಷ್ಟು ಅಕ್ಕಿ, ಹಾಗೆ ಒಂದು ಬ್ಲೌಸ್ ಪೀಸು, ಜೊತೆಗೆ ವೀಳ್ಯದೆಲೆ, ಅಡಿಕೆ, ಹಾಗೆ ನಮ್ಮ ಕೈಲಿ ಏನಾಗುತ್ತೆ ಆ ದುಡ್ಡು ಕಾಯಿನ್ ಆಗಿರ್ಬೋದು, ನೋಟ್ ಆಗಿರ್ಬೋದು ಇಟ್ಕೋಬೋದು. ನಾನಿಲ್ಲಿ 50 ರೂಪಾಯಿ ನೋಟ್ ಇಟ್ಕೊಂಡಿದ್ದೀನಿ. ಜೊತೆಗೆ ಕೊಬ್ಬರಿನ ಅರ್ಧ ಹೋಲ್ಡ್ ಮಾಡಿ ಇಟ್ಕೊಂಡಿರೋದು. ಆ ಕೊಬ್ಬರಿಗೆ ಡ್ರೈ ಫ್ರೂಟ್ಸು ಮತ್ತು ಹುರ್ಗಡ್ಲೆ ಇವೆರಡನ್ನೂ ಕೂಡ ಸೇರಿಸಿ ನಾನು ಕೊಬ್ಬರಿ ಒಳಗಡೆ ಇಟ್ಕೊಂಡಿದ್ದೀನಿ. ಇದರ ಜೊತೆಗೆ 1 ಡಜನ್ ಬಳೆ, ಹೂವು, ಹಣ್ಣು, ಹಾಗೆ ತೆಂಗಿನಕಾಯಿ, ಜೊತೆಗೆ ಲಕ್ಷ್ಮೀ ಕಣ ಅಂತ ಬರುತ್ತೆ, ಅದನ್ನು ಕೂಡ ಇಟ್ಬಿಟ್ಟು ಮಡ್ಲಕ್ಕಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ನಾನು ಇವಾಗ ಪೂಜೆಗೆ ಅಂತ ಇಡಬೇಕು. ಇದಕ್ಕೆ ತೆಂಗಿನಕಾಯಿನ ಇಟ್ಕೋತಾ ಇದ್ದೀನಿ. ಇದಿಷ್ಟು ಇಟ್ಬಿಟ್ಟು ಇವಾಗ ದೇವ್ರಿಗೆ ಮಡ್ಲಕ್ಕಿ ಇಟ್ಬಿಟ್ಟು ಬರೋಣ. ಒಂದು 10 ತಗೋಬಾ. ಅಲ್ಲ, ಒಂದೊಂದು ಸಿಂಗಲ್ ಬಿಡಿಸ್ಕೊಡ್ಪ. ಅಲ್ಲೇ ಬಿಡಿಸಿ, ಎಲ್ಲ ಕಡೆ ಹರಡ್ಬೇಡ. ಮನೇಲಿ ಹೆಣ್ಮಕ್ಳು ಇದ್ದರೆ ಎಷ್ಟು ಹೆಲ್ಪ್ ಮಾಡ್ತಾರಲ್ವ. ಈವನ್ ಹಿಂದಿನ ದಿನದಿಂದನೂ ಕೂಡ ನನ್ನ ಮಗಳು ನನಗೆ ದೇವ್ರ ಮನೆ ಕ್ಲೀನ್ ಮಾಡೋದ್ರಿಂದ, ದೇವ್ರ ಮನೆಗೆ ಎಲ್ಲನೂ ಅರೇಂಜ್ ಮಾಡೋದ್ರ ಜೊತೆಗೆ, ನಾನು ದೇವ್ರ ಮನೇಲಿ ಇಟ್ಕೊಂಡು ಅದು ತೊಗೊಂಡು ಬಾ, ಇದು ತೊಗೊಂಡು ಬಾ ಅಂತ ಹೇಳ್ತಿದ್ದೆ. ಪ್ರತಿಯೊಂದನ್ನು ಪಾಪ ತಂದುಕೊಟ್ಟು ಹೆಲ್ಪ್ ಮಾಡ್ತಾಯಿದ್ಲು. ಇವಾಗ ನೈವೇದ್ಯಕ್ಕೆ ಅಂದ್ಬಿಟ್ಟು ಸ್ವಲ್ಪ ಸಜ್ಜಿಗೆ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಚಿರೋಟಿ ರವೆನ ಹುರ್ಕೋತಾ ಇದ್ದೀನಿ. ಜಸ್ಟ್ ಒಂದು ಸ್ವಲ್ಪ ಈಗ ನೈವೇದ್ಯಕ್ಕೆ, ಜೊತೆಗೆ ಬೆಳಿಗ್ಗೆ ಒಂದು ಸ್ವಲ್ಪ ತಿಂಡಿಗಳು. ತುಪ್ಪದಲ್ಲಿ ಚಿರೋಟಿ ರವೆನ ಹುರ್ಕೋತಾ ಇದ್ದೀನಿ. ಇವಾಗ ಆಲ್ಮೋಸ್ಟ್ ನೋಡಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದಿರೋದ್ರಿಂದ ಈಗ ಸಾಕು, ಇದಿಷ್ಟು ಕೊಡ್ತಿರೋದು. ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಇವಾಗ ಅದೇ ಬಾಟ್ಲಿಗೆ ಒಂದು ಸ್ವಲ್ಪ ತುಪ್ಪ, ಅದಕ್ಕೆ ಸ್ವಲ್ಪ ದ್ರಾಕ್ಷಿ ಗೋಡಂಬಿ, ಒಂದು ಸ್ವಲ್ಪ ಬಬಲ್ ಬರುತ್ತೆ, ಮತ್ತು ಗೋಡಂಬಿ ಸ್ವಲ್ಪ ಬ್ರೌನ್ ಬರುತ್ತೆ. ಅಲ್ಲಿ ಇವಾಗ ಸ್ವಲ್ಪ ಹುರ್ಕೋತೇನೆ ನೋಡಿ. ಈಗ ಆಲ್ಮೋಸ್ಟ್ ದ್ರಾಕ್ಷಿ ಎಲ್ಲ ಬಬಲ್ಸ್ ಥರ ಬಂದಿದೆ. ಈಗ ನಮ್ಮ ಚೂರು ಇದು ಗೋಲ್ಡನ್ ಬ್ರೌನ್ ಬರಬೇಕಷ್ಟೆ ನೋಡಿ. ಆಲ್ಮೋಸ್ಟ್ ಆಗಿದೆ. ಈ ಟೈಮಲ್ಲಿ ನಾನು ಒಂದು ಸ್ವಲ್ಪ ಹಾಲು ಹಾಕೋತೀನಿ. ಇವಾಗ ಅದಕ್ಕೇನೆ ಒಂದು ಸ್ವಲ್ಪ ನೀರು ಹಾಕೋತೀನಿ. ಇದು ನೀರು ಇದು ಸ್ವಲ್ಪ ಕುದಿ ಬರಬೇಕು. ಕುದಿ ಬಂದಮೇಲೆ ರವೆ ಹಾಕೋಣ. ಫಸ್ಟ್ ಕುದಿ ಬರ್ತಾ ಇದೆ. ಈ ಟೈಮಲ್ಲಿ ನಾನು ಹುರಿದಿಟ್ಟಿರೋ ರವೆನ ಸ್ವಲ್ಪನೇ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕಡಿಮೆನೇ ಹಾಕ್ಕೋಬೇಕು, ಯಾಕಂದರೆ ಅದು ಸಾಫ್ಟಾಗಿ ಬರಬೇಕು ಅಂದರೆ ಸ್ವಲ್ಪ ಕಡಿಮೆನೇ ಹಾಕ್ಕೋಬೇಕು. ಒಂದು 2 ನಿಮಿಷ ಮುಚ್ಬೇಡ. 2 ನಿಮಿಷ ಆಗಿದೆ. ಅದಕ್ಕೆ ಇವಾಗ ಸ್ವಲ್ಪ ಸಕ್ಕರೆ ಹಾಕೊಂಡ್ಬಿಡ್ತೀನಿ. ಇದಕ್ಕೆ ನಾನು ಹಾಗೆ ಅಂದಾಜಲ್ಲಿ ಸಕ್ಕರೆನ ಹಾಕೋತೀನಿ. ಯೂಶ್ವಲಿ ಇದಕ್ಕೆ 1 ಕಪ್ ಸಕ್ಕರೆ ಹಾಕಬೇಕು. ನಾನು ಆಲ್ಮೋಸ್ಟ್ 1 ಕಪ್ ಕೈ ಎಳ್ತಲ್ಲಿ ಹಾಕ್ಕೊಂಡಿದ್ದೀನಿ. ಇಷ್ಟು ಸಾಕಾಗತ್ತೆ. ಇದೇ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ, ಸೊ ಹದ ಕರೆಕ್ಟಾಗಿ ಬರುತ್ತೆ.
ಇಷ್ಟೇ, ಒಂದು 2 ನಿಮಿಷ ಬಿಟ್ಟರೆ ಸಜ್ಜಿಗೆ ಕೂಡ ರೆಡಿ ಆಗಿಬಿಡುತ್ತೆ. ಫಸ್ಟಿಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಆಫ್ ಮಾಡಿಬಿಡೋಣ. ಇವಾಗ ನೈವೇದ್ಯ ಆದಮೇಲೆ ಇದೇ ಸಜ್ಜಿಗೆ ಜೊತೆಗೆ ಅವರೆಕಾಳು ಉಪ್ಪಿಟ್ಟು ಮಾಡ್ಬಿಡೋಣ. ಓಕೆ, ಏನ್ ಲೆಕ್ಕ? ಸಜ್ಜಿಗೆ ಜೊತೆಗೆ ಅವರೆಕಾಳು ಉಪ್ಪಿಟ್ಟು ಮೈ ಫೇವ್ರೆಟ್. ಇವಾಗ ಇದು ನಾನು ಬೌಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನೈವೇದ್ಯಕ್ಕೆ ಇಟ್ಟು ಪೂಜೆ ಮಾಡ್ಬಿಡೋಣ. ಸಜ್ಜಿಗೆ ರೆಡಿ. ಪಪ್ಪ ನಿಂತ ತೋರ್ಸು. ಹಬ್ಬಗಳು ಈ ಥರದಕ್ಕೆಲ್ಲ ಮನೆ ತುಂಬ ಜನ ಎಲ್ಲ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಬಟ್ ಈ ಸಲ ನಾವು 3 ಜನ ಆದ್ವಲ್ಲ ಅಂತ ಅನ್ಕೋತಾ ಇದ್ದೆ. ಅಷ್ಟರಲ್ಲಿ ನನ್ನ ತಂಗಿನೂ ಕೂಡ ಅವಳಿಗೆ ಎಕ್ಸಾಮ್ಸ್ ನಡೀತಾ ಇರೋದ್ರಿಂದ ನಾನು ಊರಿಗೆ ಹೋಗಲ್ಲ ಅಕ್ಕ ಅಂತ ಹೇಳಿದ್ಲು. ಸೊ ಹಾಗಾಗಿ ಅವಳಿಗೆ ಇಲ್ಲಿಗೆ ಬಾ, ನಮ್ಮ ಜೊತೆಗೆ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ ಅವಳಿಗೆ ಕರೆದಿದ್ದೆ. ಸೊ ಅವಳು ಬೆಳಗ್ಗೆನೇ ಬಂದು ನಮ್ಮ ಜೊತೆಗೆ ಹಬ್ಬ ಮಾಡೋದಕ್ಕೆ. ಆ್ಯಂಡ್ ತುಂಬ ಖುಷಿ ಆಯಿತು ನನಗೆ ಈ ಸಲ ನಾವು 4 ಜನನೂ ಸೇರಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ದು. ಆ್ಯಂಡ್ ಹಸ್ಬೆಂಡ್ಗೂ ಕೂಡ ರಜಾ ಇರಲಿಲ್ಲ, ವರಮಹಾಲಕ್ಷ್ಮಿಗೆ ಅವ್ರಿಗೇನು ರಜಾ ಇರೋದಿಲ್ಲ. ಸೊ ಹಾಗಾಗಿ ಅವರು ಹೊರಡಬೇಕಿತ್ತು ಅವ್ರ ಡ್ಯೂಟಿಗೆ. ಅವ್ರು ಹೋಗೋಷ್ಟರಲ್ಲಿ ನಾನು ಪೂಜೆನೂ ಮುಗಿಸಿ ಅವ್ರಿಗೆ ತಿಂಡಿನೂ ಕೂಡ ಮಾಡಿಕೊಡ್ಬೇಕಾಗಿತ್ತು. ಹಾಗಾಗಿ ನಾನು ಬೇಗನೆ ಪೂಜೆನ ಮುಗಿಸ್ಕೊತಾ ಇದ್ದೀನಿ. ವರ್ಷದ ಮೊದಲನೇ ಹಬ್ಬ ಆಗಿರೋದ್ರಿಂದ ಏನೋ ಒಂಥರ ಸಂಭ್ರಮ, ಸಡಗರ, ಖುಷಿ ಎಲ್ಲದೂ ಇರುತ್ತೆ. ಅದರಲ್ಲೂ ಈ ವರಮಹಾಲಕ್ಷ್ಮಿ ಅಂತಂದರೆ ತುಂಬಾ ಖುಷಿ ಅಂತ ಅನಿಸುತ್ತೆ ನನಗಂತೂ. ಆ್ಯಕ್ಚುಲಿ ಇನ್ನೊಂದು ವಿಷಯ ಏನು ಗೊತ್ತಾ, ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ನನ್ನ ಯೂಟ್ಯೂಬ್ ಜರ್ನಿಯನ್ನು ಸ್ಟಾರ್ಟ್ ಮಾಡಿ 2 ವರ್ಷ ಆಯಿತು. ಲಾಸ್ಟ್ ಅಂದರೆ 2024ಅಲ್ಲಿ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದು. ಈ ವರ್ಷಕ್ಕೆ 2 ವರ್ಷ ಆಯಿತು ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿ. ತುಂಬಾ ಖುಷಿ ಆಗ್ತಾ ಇದೆ. ಹಾಗೆ ನನಗೆ ಯೂಟ್ಯೂಬಲ್ಲಿ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇನ್ಸ್ಟಾಗ್ರಾಮಲ್ಲಿ ಹೇಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಹಾಗೆ ಯೂಟ್ಯೂಬಲ್ಲಿ ಕೂಡ ಸಪೋರ್ಟ್ ಮಾಡ್ತಾ ಇದ್ದೀರಾ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇವತ್ತು ಅಕ್ಕ ತುಂಬಾ ಅಂದ್ರೆ ತುಂಬಾ ಸುಂದರವಾಗಿ ರೆಡಿ ಮಾಡಿದ್ದಾರೆ ದೇವರ ಮನೆನ. ತುಂಬಾ ಡಿವೈನ್ ಆಗಿ ಕಾಣಿಸ್ತಾ ಇದೆ. ನನಗೂ ಎಕ್ಸಾಮ್ಸ್ ಇರೋದ್ರಿಂದ ಮನೆಗೂ ಬರಕ್ಕಾಗ್ತಿಲ್ಲ, ದೇವಸ್ಥಾನಗಳಿಗೂ ಹೋಗಕ್ಕಾಗ್ತಿಲ್ಲ. ಬ್ಲೆಸ್ಸಿಂಗ್ಸ್. ಅಕ್ಕ ಸ್ಯಾರಿ ಚೆನ್ನಾಗಿ ಕಾಣಿಸ್ತಾ ನಿಮ್ಗೆ. ಹೌದಾ? ಥ್ಯಾಂಕ್ ಯು. ಎಲ್ಲಿ ತಗೊಂಡ್ರಿ? ಇದು ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಯಾರಿ ಬೈ ಶಶಿ ಏನೋ ಪೇಜ್ ಇದೆ, ನಾನು ಪರ್ಚೇಸ್ ಮಾಡಿದ್ದು. ಬಾರ್ಡರ್ ಇದು ಸರಕು ನೋಡು, ಚೆನ್ನಾಗಿದೆ ಅಕ್ಕ. ಇನ್ನೊಂದು ಪೀಸ್ ಸಿಗುತ್ತಾ ಈ ತರ? ಇದೇ ತರ ಪೀಸ್ ಸಿಗೋದು ಡೌಟು. ಇದು ಒಂಥರ ಸಿಂಗಲ್ ಪೀಸ್ ಸ್ಯಾರೀಸ್ ಬರುತ್ತಲ್ಲ, ಆ ತರ ಸ್ಯಾರೀಸ್ ಇದೆಲ್ಲ. ಮತ್ತೆ ಕೇಳ್ತೀನಿ ಅಂದ್ರೆ ಈ ತರ ಪೀಸ್ ಸಿಗಲ್ಲ. ಅವ್ರ ಹತ್ರ ಬೇರೆ ಬೇರೆ ಪ್ಯಾಟರ್ನ್ಸ್ ತುಂಬಾ ಇದೆ, ತುಂಬಾ ಅರೆ ಎಲ್ಲ ಸಿಂಗಲ್ ಪೀಸಸ್ಸೇನೆ. ಆ ತರ ಸ್ಯಾರೀಸ್ ತುಂಬಾ ಇದೆ. ಎಲ್ಲ ತುಂಬಾನೇ ಈ ತರ ರಿಚ್ ಆಗಿ ಇರುವಂತ ಸ್ಯಾರೀಸೇನೆ. ಒಂಥರ ಏನೋ ಸೆಲೆಬ್ರಿಟೀಸ್ ಹಾಕೋತಾರೆ ನೋಡು, ಒಂದ್ಸಲ ಹಾಕೊಂತಾರೆ ಅಷ್ಟೇ. ಆ ಪೀಸ್ ಜಸ್ಟ್ 1 ಪೀಸ್ ಮಾತ್ರ ಇರುತ್ತೆ. ಆ ತರ ಸ್ಯಾರಿ ಇದು. ಈ ತರ ಇದೇ ತರ ಸೇಮ್ ಸ್ಯಾರಿ ಬೇಕಂದ್ರೆ ನಿಮ್ಗೆ ಮತ್ತೆ ಸಿಗಲ್ಲ. ಬೇರೆ ಪ್ಯಾಟರ್ನ್ ಅಲ್ಲಿ ಸಿಗುತ್ತೆ, ಬೇರೆ ಕಲರ್ಸ್ ಅಲ್ಲಿ. ಇದೇ ಪ್ಯಾಟರ್ನ್ ಬೇಕು ಅಂದ್ರೆ ಸಿಗಲ್ಲ. ಇದು ಸಿಂಗಲ್ ಪೀಸ್ ಸ್ಪೆಷಲ್ ಸ್ಯಾರಿ. ತುಂಬಾ ಚೆನ್ನಾಗಿದೆ, ವೇರ್ ಮಾಡೋದಕ್ಕೆ ತುಂಬಾ ಕಂಫರ್ಟಬಲ್ ಇದೆ. ಇದು ನೆರಗೆಲ್ಲ ನೋಡು ಎಷ್ಟು ಚೆನ್ನಾಗಿ. ಅಂಡ್ ಇದನ್ನು ಅಷ್ಟೇ, ಸೆರಗು ತುಂಬಾ ರಿಚ್ ಆಗಿದೆ, ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ. ಸೊ ನಾನು ಅವತ್ತಿಂದನೂ ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕು ಅಂದ್ಬಿಟ್ಟು ತಗೊಂಡಿರೋದು. ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಥ್ಯಾಂಕ್ ಯು. ಸ್ಯಾರಿ ಬೈ ಶಶಿ ಪೇಜ್ ತುಂಬಾ ಸ್ಯಾರೀಸ್ ನ ನೋಡ್ತಾ ಇದೆ. ನನಗೂ ಎಲ್ಲದೂ ತುಂಬಾ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇತ್ತು. ಇದು ಅವರೇನೆ ನಂಗೆ ಸಜೆಸ್ಟ್ ಮಾಡಿದ್ದು, ನಿಮ್ಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ. ಬಟ್ ಇದ್ರಲ್ಲಿ ಬೇರೆ ಕಲರ್ಸ್ ಕೇಳಿದ್ರೆ ಇಲ್ಲ ಸಿಂಗಲ್ ಪೀಸ್ ಅಂತ ಹೇಳಿದ್ರು. ಇದೇನೆ ಅಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್ ಸ್ಯಾರಿ ಬೈ ಶಶಿ. ಥ್ಯಾಂಕ್ ಯು ಫಾರ್ ದಿಸ್ ಬ್ಯೂಟಿಫುಲ್ ಸ್ಯಾರಿ. ಜಗಳ ಆಡ್ತಾ ಇದ್ದಾಳೆ ಅವ್ರ ಅಪ್ಪನ ಜೊತೆ. ಏನ್ ಮಾಡ್ತಾ ಇದ್ದೀರಾ? ಉರಿತಾ ಇದ್ದೀನ. ಅಕ್ಕನ ಹಾಕೊಟ್ಟವ್ರು ಹಾಕಿಟ್ರು ಬರೀತಾ ಇರೋದು.
ಏನ್ ಗೊತ್ತಾ, ಇವತ್ತು ಸ್ಪೆಷಲ್ ಹಬ್ಬಕ್ಕೆ ಸ್ಪೆಷಲ್ ಅವರೆಕಾಳು ಉಪ್ಪಿಟ್ಟು ಮಾಡ್ತಾ ಇದೀನಿ. ಉಪ್ಪಿಟ್ಟು ಮಾಡಿ ಒಂದಷ್ಟು ಕುತ್ಕೊಂಡು ಮಾತಾಡಿ ಆಮೇಲೆ ಅಡ್ಗೆ ರೆಡಿ ಮಾಡೋಣ ಅಂತ. ಹೋಳಿಗೆಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ಇವಾಗ ಏನ್ ಉರಿತಾ ಇದ್ದೀರಾ ಅಕ್ಕ? ಇವಾಗ ಅದನ್ನೇ ನೀರ್ ಹಾಕಿದ್ರೆ ಇವಾಗ ಉಪ್ಪು ಟೇಸ್ಟ್ ನೋಡ್ಬಿಟ್ಟು ಹಾಕೋಣ. ನಾನ್ ಮಂಗಳೂರಲ್ಲಿ ಇರ್ಬೇಕಿದ್ರೆ ಸಂಜೆ ಹೊತ್ತು ಮಸಾಲ ಉಪ್ಪಿಟ್ಟು ಅಂತ ಕೊಡೋರು. ಎವ್ರಿ ಡೇ ಎವ್ರಿ ಡೇ ಅಲ್ಲ, ವಾರದಲ್ಲಿ ಯಾವಾಗ್ಲಾದ್ರೂ ಒಂದ್ಸಲಿ ಅಥವಾ 2 ಸಲ ಸಂಜೆ ಹೊತ್ತು ಕೊಡೋರು. ಆಸ್ ಅ ಸ್ನಾಕ್ಸ್ ಕೊಡೋರು. ತಟ್ಟೆಗೆ ಹಾಕೊಟ್ರೆ ನಿಂಗ್ ತಗೊಂಡ್ ತಿನ್ನಕ್ ಆಗ್ತಿರ್ಲಿಲ್ಲ. ಒಂದ್ ಬೆಳ ನಿಂಗ್ ತಗೊಂಡು ನೆಕ್ಬೇಕಿತ್ತು. ಒಂದಷ್ಟು ಸಾಫ್ಟ್ ಆಗಿ ಮೆತ್ತಗಿರ್ತಿತ್ತು, ಬಟ್ ಟೇಸ್ಟ್ ಮಾತ್ರ ಸೈಕಿತ್ತು. ಸಂಜೆ ಸ್ನಾಕ್ಸ್ ತರ ಕೊಡೋರು. ನಾವು ಊಟದ ಲೆವೆಲ್ಗೆ ಅದೇ ಮಾಡ್ತೀವಿ. ಚೆನ್ನಾಗಿದೆ. ಆಶಾ ಕೂಡ ಹಂಗೆ ಮಾಡ್ತಾಳೆ. ಎಷ್ಟು ಸಾಫ್ಟ್ ಅಂದ್ರೆ ಸ್ಪೂನ್ ತಗೊಂಡ್ ತಿನ್ಬೇಕು, ತಿನ್ನಕ್ಕಾಗಲ್ಲ. ಆಗಲ್ಲ. ಆ ತರ ಮಾಡ್ತಾಳೆ. ಚೆನ್ನಾಗಿ ಮತ್ತೆ ಟೇಸ್ಟ್ ಅಷ್ಟೇ ಚೆನ್ನಾಗಿರುತ್ತೆ. ಮಸಾಲ ಉಪ್ಪಿಟ್ಟು ತುಂಬಾ ಚೆನ್ನಾಗಿರ್ತದಪ್ಪ ಅಲ್ಲಿ. ಅಲ್ಲಿ ಮಸಾಲ ಆಮೇಲೆ ಮಸಾಲ ಅಂದ್ರೆ ಯಾವ ತರ ಮಸಾಲ? ಏನ್ ಮಸಾಲ ಹಾಕ್ತಿರೋ ಗೊತ್ತಿಲ್ಲ. ಫುಲ್ ರೆಡ್ಡಿಶ್ ಬ್ರೌನ್ ಕಲರ್ ಇರೋದು. ಖಾರದ ಪುಡಿ ಹಾಕೋಣ. ಆತರ ಅದಾದ್ಮೇಲೆ ನನ್ ಮತ್ತೆ ಯಾರು ತಿಂದಿಲ್ಲ. ಅಂದ್ರೆ ವೆಜಿಟೇಬಲ್ಸ್ ಎಲ್ಲ ಇರ್ತಿತ್ತಾ? ಇಲ್ಲ, ವೆಜಿಟೇಬಲ್ಸ್ ಪ್ಲೈನ್ ಪ್ಲೇನ್ ಅಂದ್ರೆ ನಮ್ದು ಟೊಮೊಟೊ ಬಾತ್ ಮಾಡ್ತಾ ಕಲರ್ ಬರುತ್ತೆ ನೋಡಿ, ಆ ಆ ಕಲರ್ ಇರ್ತಿತ್ತು. ಉಪ್ಪಿಟ್ಟು ಹಾಕಂದ್ರೆ ಇರ್ತಿತ್ತು. ಚೆನ್ನಾಗಿರುತ್ತೆ. ಒಂದೊಂದ್ಸಲ ಇವರು ಯಾವ್ದೋ ಹೋಟೆಲಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಷ್ಟು ಚೌಚೌಬಾತ್ ಸಕ್ಕತ್ತಾಗಿರುತ್ತೆ ಅಲ್ಲ ಮರ. ಹ್ಞೂ ಅನ್ನಿ, ನೀವು ವಾಯ್ಸ್ ಒಂಚೂರು ಗೊತ್ತಾಗ್ಲಿ ಅವರೆಲ್ಲ. ಆಮೇಲೆ ನೀವು ಇಲ್ಲಿ ಕಾಣಿಸ್ಕೊಳ್ಳಲ್ಲ ಹಂಗೆ ಹಿಂಗೆ ಅಂತಾರೆ. ನೀವು ಅಟ್ಲೀಸ್ಟ್ ಹಿಂದೆಯಿಂದನಾದ್ರೂ ಮಾತಾಡಿ. ಅವಾಗ ಅವ್ರಿಗೆ ಓ ಇವರೇ ಮಾಡ್ತೀರಿ, ಹಸ್ಬೆಂಡ್ ಮಾತಾಡ್ತಿದ್ದಾರೆ, ಅವ್ರ ಹಸ್ಬೆಂಡ್ ವಿಡಿಯೋ ಮಾಡ್ತಾರೆ ಅಂತ ಅವ್ರಿಗೊಂಚೂರು ಗೊತ್ತಾಗ್ಲಿ. ಮಾತೇ ಆಡಲ್ಲ. ಓಕೆ ನಾ ಜೋರಾಗಿ ಮಾತಾಡಿ. ಓಕೆ ಫೈನ್. ಎಲ್ಲಿ ಯಾವ ಹೋಟೆಲ್ ನೀವು ಕರ್ಕೊಂಡು ಹೋಗ್ತಿರಲ್ಲ ಚೌಚೌಬಾತ್ ಸಕ್ಕತ್ತಾಗಿರುತ್ತಲ್ಲ. ಅದೆಲ್ಲೋ ಲಾಸ್ಟ್ ಟೈಮ್ ಸ್ಕೈ ಬರ್ಡ್ಸ್ ಇಲ್ಲೂ ಒಂದ್ಸತಿ ಕೊಡ್ಸಿದ್ರಿ. ಮಲ್ಗೆ ಹೋಟೆಲ್ ಮಲ್ಗೆನೋ ಸಂಪ್ಗೆನೋ ಏನೋ ಇದೆಯಲ್ಲ ಸಿಟಿ ಒಳಗಡೆ. ಅಲ್ಲೂ ಅಷ್ಟೇ ಫುಲ್ ಸಾಫ್ಟ್ ತರಕಾರಿ ಇರುತ್ತೆ. ಸಕ್ಕತ್ತಾಗಿತ್ತು ಮಾತ್ರ. ಅದನ್ನು ಏನ ಚೆನ್ನಾಗಿತ್ತಲ್ಲ ಅವನು. ಲಾಸ್ಟ್ ಟೈಮ್ ಹಾಸನಾಂಬ ನೋಡ್ಕೊಂಡು ಬಂದು ಅಲ್ಲಿ ಹೋಟೆಲ್ ಅಲ್ಲಿ ತಿನ್ಕೊಂಡು ಬಂದಿದ್ದು. ಚೆನ್ನಾಗಿತ್ತು. ನನ್ ಚಿಕ್ಕ ವಯಸ್ಸಲ್ಲಿ ಉಪ್ಪಿಟ್ಟಂದ್ರೆ ಇಷ್ಟನೇ ಆಗ್ತಿರ್ಲಿಲ್ಲ. ಕಾಂಕ್ರೀಟ್ ಎಷ್ಟೊಂದ್ ಜನಕ್ಕೆ ಇಷ್ಟನೇ ಆಗಲ್ಲ. ನಂಗೆ ಈಗ ಇಷ್ಟ. ನನ್ಗೆ ಏನ್ ಗೊತ್ತಾ, ಬಿಸಿ ಬಿಸಿ ಇಷ್ಟ. ತಣ್ಣಗಾದ್ಮೇಲೆ ಇಷ್ಟ ಆಗಲ್ಲ. ನಂಗೆ ಅಕ್ಕಿ ಉಪ್ಪಿಟ್ಟು ಇಷ್ಟ, ರವೆ ಉಪ್ಪಿಟ್ಟು ಇಷ್ಟ ಆಗಲ್ಲ. ಹೌದಾ? ನನ್ಗೆ ಇಷ್ಟನೇ ಆಗಲ್ಲ ಅಕ್ಕಿ ಉಪ್ಪಿಟ್ಟು. ಏನಪ್ಪ ಎಷ್ಟೋ ಜನ ಇಷ್ಟಪಡ್ತಾರೆ, ನಂಗೆ ಇಷ್ಟನೇ ಆಗಲ್ಲ. ಎಷ್ಟು ಬೇಕಾಗುತ್ತೆ? ಆಯ್ತು, ಸ್ವಲ್ಪ 5 ನಿಮಿಷ ರವೆ ಹಾಕೋದಷ್ಟೇ. ಯಾವ ಯಾವ ಟೈಮ್ ಅಲ್ಲಿ ನಾವು ತಿಂಡಿ ಅಭ್ಯಾಸ ಆಗ್ಬಿಡುತ್ತೆ. ನೋಡಿ ಬೇಕಂತ ಹೆಂಗೆಂಗೋ ಮಾಡ್ಬಿಡಿ ಮನು. ಅದು ಕ್ಯಾಮ್ರಾಮನ್ ಅದು ಹಿಂಗೆಲ್ಲ ಮಾಡ್ಬೇಕು, ಹಿಂಗೆಲ್ಲ ಸೈಡ್ಗೆಲ್ಲ ಹೋಗ್ಬೇಕಲ್ಲ ಅಲ್ಲ. ಈಗ ರಜೆ 8 ಗಂಟೆಗೆ ತಿಂತಿದ್ದೀರಾ? ನಿಮ್ಗೆ ಹಸ್ವಾಗಲ್ವಾ ಚಿನ್ನು? ನಿಮ್ಗೆ 8 ಗಂಟೆಗೆ ತಿಂತಿದ್ದೀರಾ? ನಿಮ್ಗೆ ಹಸ್ವಾಗಲ್ವಾ? ಹಸ್ವಾಗ್ತದ. ನನಗೆ ಹೊಟ್ಟೆ ಕಿತ್ತು ಹೊರಗೆ ಬರ್ತಾರೆ ಹಸಿವಿಗೆ. ಅವರೆಕಾಳು ಉಪ್ಪಿಟ್ಟು ರೆಡಿ ಆಗ್ತಾ ಇದ್ದಾರೆ. ಬಿಸಿ ಬಿಸಿ ಅವರೆಕಾಳು ಉಪ್ಪಿಟ್ಟು ಕೂಡ ರೆಡಿ ಆಯಿತು. ಈಗ ಎಲ್ಲರೂ ತಿಂತಾ ಇದ್ದೀವಿ. ಹೇಗಿತ್ತು ಚಿನ್ನು ಉಪ್ಪಿಟ್ಟು? ಚೆನ್ನಾಗಿತ್ತು. ಚೆನ್ನಾಗಿತ್ತಾ? ನಿಮ್ಗೆ ಉಪ್ಪಿಟ್ಟು ಅಂದ್ರೆ ಇಷ್ಟ ಅಲ್ಲ? ಅದು ಬಿಸಿ ಉಪ್ಪಿಟ್ಟು ಮಾತ್ರ. ಹ್ಞೂ ಅಂತ್ಯ. ತಿಂಡಿ ಎಲ್ಲ ತಿಂದ್ಬಿಟ್ಟು ನಾನು ನನ್ನ ಮಗಳು ಇಬ್ಬರೂ ಫ್ರೆಂಡ್ ಮನೆ ಸತ್ಯನಾರಾಯಣ ಪೂಜೆ ಇತ್ತು. ಅಂದರೆ ನನ್ನ ಮಗಳು ಫ್ರೆಂಡ್ ಮನೆಯೇ ಸತ್ಯನಾರಾಯಣ ಪೂಜೆ ಇತ್ತು. ಸೊ ಅಲ್ಲಿಗೆ ಹೊರಡ್ತಾ ಇದ್ವಿ. ಅಂದರೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ಮನೇಲಿ. ಬೆಳಗ್ಗಿಂದ ಕಂಟಿನ್ಯೂಸ್ ಕೆಲಸ ಆಗ್ಬಿಟ್ಟಿತ್ತಲ್ಲ. ಸೊ ಹಾಗಾಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಸತ್ಯನಾರಾಯಣ ಪೂಜೆಗೆ ಹೋದ್ವಿ. ಮಾಡ್ತೀರಲ್ಲ ಆಂಟಿ? ಏನ್ ಎಲ್ಲದ್ ಮಾಡ್ಬೇಕಿತ್ತ? ಏನ್ ತಿಂದ್ವಿ ಅಂತ ನಾನು ನಿಮ್ಮನ್ ಮಾಡ್ತಾ ಇರೋದು. ಅಲ್ಲಲ್ಲ ಇವತ್ತು ಹಬ್ಬ ಅಲ್ಲೇನಪ್ಪ. ನಾರ್ಮಲ್ ಡೇಸ್ ಆಗಿದ್ರೆ ಇರ್ಬೋದು. ಊಟ ಎಲ್ಲ ಚೆನ್ನಾಗಿತ್ತು ಸೌಮ್ಯ. ನಿಮ್ದಾಯ್ತಾ ಊಟ? ಬರೋದಲ್ಲ ನಮ್ ಜೊತೆಗೆ.
ಈ ಸೋಮೇನಾದ್ರೂ ಕಾಯ್ಬೋದಾಗಿತ್ತು, ಅವ್ರು ನಿನಗೆ ಊಟಕ್ಕೆ ಕಾಯ್ಲಿಲ್ಲ. ಇವ್ರೇ ಹೇಳಿ ನಾನು ನೀವು ಬರೋದ್ರೊಳಗೆ ಹೋಗ್ಬಿಡೋಣ ಅಂತ ಊಟಕ್ಕೆ ಕೂತೆ. ಬರ್ತಾ ಬಾಯ್ಲಿ, ನೀವು ಏನೇನು ಕೊಡ್ಬೇಕು ಅಂತ ತೋರಿಸ್ತೀನಿ ಬಾಯ್ಲಿ. ಫಸ್ಟ್ ಬಂದಾಗ ಅರ್ಶಿನ ಕುಂಕುಮ ಕೊಟ್ಬಿಟ್ಟು ಹೂವು ಕೊಟ್ಬಿಡು. ಆಮೇಲೆ ಹಣ್ಣು, ವಿಳ್ಳೆದೆಲ್ಲ ಅಡಿಕೆ, ಬಳೆ, ಮತ್ತು ಅಲ್ಲಿ ಕಾಯಿನ್ ಇಟ್ಟಿದ್ದೀನಿ, ಮತ್ತು ಒಂದು ಹಣ್ಣು, ಇಷ್ಟು ಇಟ್ಬಿಟ್ಟು ಕೊಡಬೇಕು. ಆಯಿತಾ? ಫಸ್ಟ್ ಇದನ್ನು ಕೊಡಬೇಕು, ಆಮೇಲೆ ಇದನ್ನು ಕೊಡಬೇಕು. ಯಾವಾಗೊಬ್ರು ಬಂದು ಹೋದರು. ನೆಕ್ಸ್ಟು ಎಲ್ಲ ರೆಡಿ ಮಾಡಿದ್ಯಾ? ನೆಕ್ಸ್ಟ್ ಕುಂಕುಮ ಕೊಡೋಕ್ಕೆ? ಹಾಂ, ಓ ಈ ಥರ ಕೊಡ್ತಿದ್ಯಾ, ಡೆಕೋರೇಟ್ ಮಾಡಿ. ಎಲ್ಲಿ ನಿಂದು ಔಟ್ಫಿಟ್ ನೋಡುವ, ಅಲ್ಲಿ ನಿಂತ್ಕೊ ನೋಡೋಣ ಹೇಗೆ ಕಾಣತ್ತೆ. ಮೂಲೆಯಲ್ಲ, ಅಲ್ಲಿ ಈ ಕಡೆ. ಚೆನ್ನಾಗಿ ಕಾಣಿಸ್ತಿದೆ. ಹೇಗಿದೆ ಅಂತ ತಿಳಿಸಿ. ಹೇಗಿದೆ ನಮ್ಮ ಮನೆಯ ಲಕ್ಷ್ಮಿಯ ಸಿಂಪಲ್ ಅಲಂಕಾರ? ನಮ್ಮ ಮನೆಯ ಆಯಿತು, ಎಲ್ಲ ಪೂಜೆ ಎಲ್ಲ ಮುಗೀತು. ಇನ್ನೇನು ಎಲ್ಲ ಕುಂಕುಮಕ್ಕೆ ಬರ್ತಾ ಇದ್ದಾರೆ. ಸೊ ಇನ್ನೆಷ್ಟೊತ್ತು ನಮಗೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ, ನೋಡೋಣ. ಇವತ್ತು ತಿಂಡಿ ಸಿಂಪಲಾಗಿ, ಹಬ್ಬದ ಊಟ ಸಿಂಪಲಾಗಿ ಮಾಡ್ಕೊಂಡಿದ್ದೆ. ಹೋಳಿಗೆ, ಪೂರಿ, ಸಾಗು, ಪುಳಿಯೋಗರೆ, ಕೋಸಂಬರಿ, ಹಾಗೆ ಬಜ್ಜಿ ಮಾಡಿದ್ದ ಇಲ್ಲ ಅಲ್ಲ? ಬಜ್ಜಿ ಏನು ಮಾಡಿಲ್ಲ, ಅಷ್ಟೇ. ಈ ಥರ ಸಿಂಪಲಾಗಿ ಮಾಡಿದ್ದೆ. ಯಾಕಂದರೆ ಮಧ್ಯಾಹ್ನ ನನ್ನ ಫ್ರೆಂಡ್ ಮನೆ ಸತ್ಯನಾರಾಯಣ ಪೂಜೆಗೆ ಹೋಗಿದ್ದೆಲ್ಲ, ಸೊ ಅಲ್ಲೇ ಆಯಿತು. ಹಸ್ಬೆಂಡ್ ಇನ್ನೂ ಬಂದಿಲ್ಲ, ಬೆಳಗ್ಗೆ ಹೋದವರು. ಸೊ ನಾವಿಬ್ರು ಮತ್ತು ನನ್ನ ತಂಗಿ ಒಬ್ಳು, ನಾವು 3 ಜನ ಆಗಿರೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ಐಟಮ್ಸ್ನ ಕಡಿಮೆನೇ ಮಾಡಿದ್ದೆ. ತೋರಿಸ್ತೀನಿ ಆಮೇಲೆ, ಆದರೆ ನನಗೆ ತೋರಿಸ್ತೀನಿ. ಇವಾಗ ಇಷ್ಟೇ, ಬರ್ತಾ ಇದ್ದಾರೆ. ನಾನು ಕುಂಕುಮಕ್ಕೆ ಹೋಗಬೇಕು. ಸೊ ಆಮೇಲೆ ತೋರಿಸ್ತೀನಿ. ಅಯ್ಯ ನೋಡಿ, ವರಮಹಾಲಕ್ಷ್ಮಿ ಬಂದಿದ್ದಾಳೆ. ಮಳೆ ಬರ್ತಾ ಇದೆ ನಮ್ಮ ಹಾಸನಲ್ಲಿ. ನೋಡೋಣ ಎಷ್ಟು ಚೆನ್ನಾಗಿ ಮಳೆ ಬರ್ತಾ ಇದೆ. ಚೆನ್ನಾಗಿ ಮಳೆ ಬರ್ತಿದೆ, ಕುಂಕುಮಕ್ಕೆ ಬರಕ್ಕಾಗಲ್ಲ. ಕುಂಕುಮಕ್ಕೆಲ್ಲ ಬರೋಕ್ಕಾಗಲ್ಲ, ಈಗ ಬ್ಲರ್ ಆಗುತ್ತೆ. ಛತ್ರಿ ಇಟ್ಕೊಂಡು ಹೋಗ್ಬೇಕಷ್ಟೇ. ಚೆನ್ನಾಗಿದೆ, ಒಂಥರ ತಂಪಾಗಿ ಚೆನ್ನಾಗಿ ಅನಿಸ್ತಾ ಇದೆ. ಈ ಥರ ಮಳೆ ಇದ್ರೆ ಎಲ್ಲ ಹೋಗೋದು, ಯಾರು ಬರೋದು ಇಲ್ಲ, ನಾವು ಹೋಗೋಕ್ಕೂ ಆಗಲ್ಲ. ವೇಟ್ ಮಾಡೋಣ ಸ್ವಲ್ಪ ಹೊತ್ತು. ಆಯ್ತಮ್ಮ, ಎಲ್ಲ ಮನೆ ಕುಂಕುಮ ತಗೊಂಡು ಆಯಿತು, ಎಲ್ಲ ಮನೇನು ಕುಂಕುಮ ತೊಗೊಂಡು ಬಂದಾಯಿತು. ಇವಾಗ ಒಂದು ಸ್ವಲ್ಪ ಊಟಕ್ಕೆ ರೆಡಿ ಮಾಡಬೇಕು. ಮಧ್ಯಾಹ್ನ ಊಟನೇ ಎಲ್ಲ ರೆಡಿ ಇದೆ. ಪೂರಿ ಮಾತ್ರ ಸ್ವಲ್ಪ ಬಿಸಿ ಬಿಸಿಯಾಗಿ ಇವಾಗ ಕರಿಬೇಕು ಅಷ್ಟೇ. ಫಸ್ಟ್ ಸ್ಯಾರಿ ಚೇಂಜ್ ಮಾಡಬೇಕು. ಬೆಳಗ್ಗೆಯಿಂದ ಸೀರಿಯಲ್ ಇದ್ದೀನಿ, ಸಾಕಾಗಿದೆ. ಫಸ್ಟ್ ಸ್ಯಾರಿ ಚೇಂಜ್ ಮಾಡ್ಕೊಂಡು ಬಂದು ಊಟ ಏನು ಅಡುಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ನಮ್ಮ ಮನೆ ಹಬ್ಬದ ಊಟ ನೋಡಿ. ಏನೇನು ಹಬ್ಬದ ಊಟ ಇದೆ ಅಂತ ಹೇಳಿದ್ರೆ, ಪುಳಿಯೋಗರೆ, ಹೋಳಿಗೆ, ಕೋಸಂಬರಿ, ಪೂರಿ, ಸಾಗು, ಇದಿಷ್ಟಿದೆ. ಓಕೆ, ಇವತ್ತಿನ ಹಬ್ಬ ಎಲ್ಲ ಚೆನ್ನಾಗಾಯಿತು. ಬೆಳಗ್ಗೆಯಿಂದ ಸ್ಟ್ರೈನ್ ಆಗಿಬಿಟ್ಟಿದೆ ನನಗಂತೂ. ಈಗ ಊಟ ಮಾಡಿ ಚೆನ್ನಾಗಿ ನಿದ್ದೆ ಮಾಡಬೇಕಷ್ಟೆ. ಸೊ ಇವತ್ತಿನ ವ್ಲಾಗ್ನ ನಾನು ಈಗ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ಮನೆಯ ಹಬ್ಬದ ವ್ಲಾಗ್ ನಿಮಗೆ ಇಷ್ಟ ಆಗಿದೆ, ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಎಲ್ಲರಿಗೂ ಬಾಯ್. ತೆಗಿತೀನಿ. ಬಾಯ್ ಬಾಯ್.